ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಗಲಾಟೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲ. ಗಲಾಟೆ ಕೇಸ್ಗೆ ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯ ಬಿಜೆಪಿ. ಬಳ್ಳಾರಿ ಘಟನೆ ಸಂಬಂಧಪಟ್ಟಂತೆ ಬಿಜೆಪಿ ನಿಯೋಗ ಆಗ್ರಹಿಸಿದೆ. ಬಳ್ಳಾರಿ ಗಲಾಟೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲ. ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಕುತ್ಕೊಂಡಿದೆ. ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಅದನ್ನ ಕ್ರಮಕ್ಕೆ ಕೈಗೊಳ್ಳುವಂತೆ ಬಿಜೆಪಿ ನಿಯೋಗ ಆಗ್ರಹಿಸ್ತಾ ಇದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ. ವಿಪಕ್ಷ ನಾಯಕ ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಎಸ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯನ್ನ ಸಹಿಸ್ಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹಾಗೂ ಆರ್ ಅಶೋಕ್ ಅವರು ಬಿಜೆಪಿಯ ನಿಯೋಗ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹಿಸಲಾಗಿದೆ. ಇದು ಪೂರ್ವ ನಿಯೋಜಿತವಾಗಿದೆ. ಇದನ್ನ ನಾವು ಯಾರೂ ಕೂಡ ಸಹಿಸೋದಿಲ್ಲ ಅಂತ ಇದೇ ಕ್ಷಣದಲ್ಲಿ ಹೇಳಿರುವಂಥದ್ದು. ಇನ್ನು ಬಿಜೆಪಿಗೆ ಸಂಬಂಧಪಟ್ಟವರ 11 ಜನರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ದಾಖಲೆ ಮಾಡಲಾಗಿದೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಸರು, ಸೋಮಶೇಖರ್ ರೆಡ್ಡಿ ಅವರ ಹೆಸರು ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಇನ್ನು ಮೇಲ್ನೋಟಕ್ಕೆ ಇದು ಜಸ್ಟ್ ಒಂದು ಕೊಲೆ ಪ್ರಕರಣ ಆದರೂ ಕೂಡ ಇದರ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಾಂಬ್ಗಳ ದಾಳಿಯೂ ಕೂಡ ನಡೆದಿತ್ತು ಎನ್ನುವಂತಹ ವಿಚಾರವನ್ನ ಜನಾರ್ದನ್ ರೆಡ್ಡಿ ಅವರು ಹೇಳುತ್ತಾರೆ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಇದು ಪೂರ್ವ ನಿಯೋಜಿತವಾಗಿದ್ದು ಅಂತ ಹೇಳಿ ಟ್ವೀಟ್ ನಲ್ಲಿ ತಿಳಿಸಿರುವಂತದ್ದು. ಇದೆಲ್ಲದರ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಕಡೆ ಬಿಜೆಪಿ ಅವರು ಹೇಳುತ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಭರತ್ ರೆಡ್ಡಿ ಅವರು ನಾವೇನು ಮಾಡಲಿಲ್ಲ, ಅವರೇ ದಾಳಿಯನ್ನ ಮಾಡಿದ್ದು, ಸತ್ತಿರುವಂತದ್ದು ನಮ್ಮ ಕಾರ್ಯಕರ್ತ, ಆ ಕಡೆಯಿಂದಲೇ ಗುಂಡಿನ ದಾಳಿ ಆಗಿದೆ, ನಾವೇನು ಅವ್ರು ಕೊಲ್ಲಬೇಕು ಅಂತೇನು ಇರಲಿಲ್ಲ ಅನ್ನುವಂತಹ ವಿಚಾರಗಳನ್ನು ಇವರು ಹೇಳ್ತಾರೆ. ಭರತ್ ರೆಡ್ಡಿ ಅವರ ರಿಯಾಕ್ಷನ್ ಇದಾಗಿರುತ್ತೆ. ಇದರ ಮಧ್ಯದಲ್ಲಿ ಬಿಜೆಪಿ ಅವರು ಇಲ್ಲ, ಅದರಲ್ಲೂ ಕೂಡ ಶ್ರೀರಾಮುಲು ಪ್ರೆಸ್ ಮೀಟ್ ಕರೆದಾಗ ಇಲ್ಲ, ಇದು ಅವ್ರ ಗನ್ನ ಶೂಟ್ ಮಾಡಿದ ಕೂಡಲೇ ಅದೊಂದು ಬರುತ್ತಲ್ಲ, ಅದು ಈ ರೆಡ್ಡಿ ಅವರ ಕಾಲಿಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಕಾಲಿನ ಅಡಿಗೆ ಬಂದು ಬಿದ್ದಿತ್ತು, ಆ ಒಂದು ಕಾರಣಕ್ಕೆ ಅವ್ರನ್ನೇ ಟಾರ್ಗೆಟ್ ಇಟ್ಟಿತ್ತು. ಜನಾರ್ದನ್ ರೆಡ್ಡಿಯನ್ನ ಮುಗಿಸೋಕೆ ನಡೆದಂತಹ ಸ್ಕೆಚ್. ರಾಜ್ಯದಲ್ಲಿರುವುದು ಕೈ ಸರ್ಕಾರ ಅಲ್ಲ, ಗೂಂಡಾ ಸರ್ಕಾರ. ಜನಾರ್ದನ್ ರೆಡ್ಡಿ ಅವರನ್ನ ಮುಗಿಸೋಕೆ ನಡೆಸಿದಂತಹ ಸ್ಕೆಚ್ ಅದು. ರಾಜ್ಯದಲ್ಲಿ ಇರೋದು ಕೈ ಸರ್ಕಾರ ಅಲ್ಲ, ಬದಲಿಗೆ ಗೂಂಡಾ ಸರ್ಕಾರ. 2026ರ ರಕ್ತ ಚರಿತ್ರೆಗೆ ಸರ್ಕಾರ ಶಂಕುಸ್ಥಾಪನೆಯನ್ನ ಮಾಡಿದೆ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಸ್, ಅವ್ರು ಏನ್ ಹೇಳಿದ್ರು ನೋಡ್ಕೊಂಡ್ ಬನ್ನಿ ಒಂದ್ಸಲ. ಗೊತ್ತಿಲ್ದಿರ ಸತ್ತ ಹುಟ್ಟಿದ್ದಾನೆ, ಗೊತ್ತಿಲ್ದಿರ ಮಿಸ್ಫೈರ್ ಔಟಿದೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಇವ್ರಿಗೆ. ನಾಳೆ ಏನ್ ಹೇಳ್ತಾರೆ ಇವತ್ತು ಹೇಳಿದ್ದೀನಿ ನಾನು. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು. ಗುಂಡಾರಿದೆ, ಸತ್ತಿದ್ದಾನೆ, ಮರ್ಡರ್ ಕೇಸ್ ಬುಕ್ ಮಾಡಬೇಕು. ಆ MLA ಕೂಡಲೇ ಬಂಧಿಸ್ಬೇಕು. ಹೆಂಗೆ ಅವ್ನು ಜನಾರ್ದನ್ ರೆಡ್ಡಿ ಮನೆ ಒಳಗೆ ಹೋಗಿ ಬ್ಯಾನರ್ ಕಟ್ಟೋದು ಎಲ್ಲ ಮಾಡದ. ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆಕ್ಷನ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ಕೊಟ್ಟ ಕಂಪ್ಲೇಂಟು FIR ಆಗಿಲ್ಲ. ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಪಟಾಪಟ್ ಅಂತ FIR ಆಗಿದೆ. A1 ಆರೋಪ. ಇದು ಹುಟ್ಟಿದ್ದಾನೆ, ಗೊತ್ತಿಲ್ದಿರ ಸತ್ತ ಹುಟ್ಟಿದ್ದಾನೆ. ಇದು ಸರ್ಕಾರದ ಪ್ರಾಯೋಜಿತ ಹಲ್ಲೆ ಅಂತ ಹೇಳಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಕುಲಗೆಟ್ಟೋಗಿದೆ. ಅದೃಷ್ಟವಶಾತ್ ಜನಾರ್ದನ್ ರೆಡ್ಡಿ ತಪ್ಪಿಸಿಕೊಂಡ್ರು. ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹ. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಬಿಜೆಪಿಯ ನಿಯೋಗ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಆರ್ ಅಶೋಕ್ ಅವರು ಒಂದ್ ಕಡೆಗೆ ಮಾತನಾಡಿದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಇನ್ನೊಂದ್ ಕಡೆ ಮಾತನಾಡಿದ್ರು. ಏನ್ ಹೇಳಿದ್ರು ನೋಡ್ಕೊ ಬನ್ನಿ.
ವರ್ತನೆಯನ್ನ ನಿಲ್ಲಿಸಬೇಕು. ಇವತ್ತು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆದ್ರೆ ಹದಗೆಟ್ಟಿದೆ ಅಲ್ಲ, ಈಗ ವಿಕೋಪಕ್ಕೆ ಹೋಗ್ತಾ ಇದೆ. ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್. ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆನ್ ಶ್ರೀರಾಮುಲು ಅಂಡ್ ಮಾನ್ಯ ಜನಾರ್ದನ್ ರೆಡ್ಡಿ ಅವರು. ಈಗಾಗಲೇ ಗುಂಡು ಸಿಕ್ಕಿದೆ. ಎಲ್ಲಿಂದ ಬಂದಿದೆ ಅದು ಗುಂಡು? ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ. ಇಲ್ಲ ಅಂತಂದ್ರೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು. ಇದು ಟಾರ್ಗೆಟ್. ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಸುಧಾಕರ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಆಮೇಲೆ ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು. ಸರ್ಕಾರ ಇದು ಮಾಡಲಿಲ್ಲ ಅಂತಂದ್ರೆ ಇದು ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಕಾನೂನು ಕ್ರಮ ಜರುಗಿಸಬೇಕು. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಂತಂದ್ರೆ ಇದು ಆಗಬೇಕು. ಸರ್ಕಾರ ಇದರ ಹೊಣೆಯನ್ನ ಒತ್ಕೊಳ್ಬೇಕು. ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ